ಏನು ಇವತ್ತು ದರ್ಖಾಸ್ ಕಮಿಟಿಯ ಸಭೆಯನ್ನ ದರ್ಖಾಸ್ ಕಮಿಟಿಯ ಅಧ್ಯಕ್ಷರಾದಂಥ ಟೇಕಲ್ ಹೋಬಳಿ ಮತ್ತು ಮಾಸ್ತಿ ಹೋಬಳಿ ಅಧ್ಯಕ್ಷರಾದ ಹನುಮಂತಣ್ಣವರು ಮತ್ತು ಕಸ್ಬಾ ದರ್ಖಾಸ್ ಕಮಿಟಿಯ ಅಧ್ಯಕ್ಷರಾದ ಸಂತಳ್ಳಿ ನಾರಾಯಣಸ್ವಾಮಿ ಅವರು ಎಲ್ಲ ಎರಡೂ ದರ್ಖಾಸ್ ಕಮಿಟಿಯ ಸದಸ್ಯರುಗಳು ಒಂದು ಸಭೆಯನ್ನು ತಹಸೀಲ್ದಾರರ ಕಾರ್ಯದರ್ಶಿಯವರ ನೇತೃತ್ವದ ಸಭೆಯನ್ನು ಕರೆದಿದ್ದರು. ನಾನು ಕೂಡ ಆ ಸಭೆಯಲ್ಲಿ ಭಾಗವಹಿಸಿದ್ದೆ. ನಾನು ಭಾಗವಹಿಸಿದ ಉದ್ದೇಶ ಏನು ಅಂತಂದರೆ, ದರ್ಖಾಸ್ ಕಮಿಟಿ ಮುಂದೆ ಸುಮಾರು 7,000 ಚಿಲ್ಲರೆ ಅಪ್ಲಿಕೇಶನ್ಸು 53, 57 ಪೆಂಡಿಂಗ್ ಇದೆ. ಆದಷ್ಟು ಫಾಸ್ಟಾಗಿ ಕ್ಲಿಯರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಇವತ್ತು ಸಭೆಯಲ್ಲಿ ಭಾಗವಹಿಸಿದ್ದೆ. ಎಲ್ಲ RAಗಳು, BAಗಳು, DTಗಳು ಎಲ್ಲರಿಗೂ ಕೂಡ ಒಂದು ವಿಷಯವನ್ನು ಅವ್ರ ಮುಂದೆ ಪ್ರಸ್ತಾವನೆ ಮಾಡಿದ್ದೀನಿ. ಕನಿಷ್ಠ 15 ದಿವಸಕ್ಕೊಂದು ಸಾರಿ ದರ್ಖಾಸ್ ಕಮಿಟಿ ಸಭೆಗಳನ್ನು ಮಾಡಿ ನಮ್ಮಲ್ಲಿ 7,000 ಚಿಲ್ಲರೆ ಅಪ್ಲಿಕೇಶನ್ಸ್ ಏನಿದೆ, ಎಲಿಜಿಬಲ್ ಇರೋಂಥವನ್ನ, ಕ್ಲಿಯರ್ ಇರೋಂಥವನ್ನ, ಲೀಗಲ್ ಆಗಿರೋಂಥವನ್ನ ಕ್ಲಿಯರ್ ಮಾಡಬೇಕು ಅನ್ನೋ ಒಂದು ವಿಷಯವನ್ನು ನಾನು ಸಭೆಯಲ್ಲಿ ಪ್ರಸ್ತಾವನೆ ಮಾಡಿ ಅಧ್ಯಕ್ಷರು ಮತ್ತು ಮೆಂಬರ್ಸ್ ಮತ್ತು ಅಧಿಕಾರಿಗಳಿಗೆ, ವಿಶೇಷವಾಗಿ ತಹಸೀಲ್ದಾರ್ ಕೂಡ ಹೊಸದಾಗಿ ಅವರು ತುಂಬ ಆಸಕ್ತಿಯಿಂದ ತಾಲೂಕಲ್ಲಿ ಆಡಳಿತವನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶ ಇರೋದ್ರಿಂದ ಅವರ ಜವಾಬ್ದಾರಿ ಕೂಡ ತಗೊಂಡಿದ್ದಾರೆ. ಆ ಉದ್ದೇಶದಿಂದ ಒಂದು ಸಭೆಯನ್ನು ಮಾಡಿ ಸಭೆಯನ್ನು ದರ್ಖಾಸ್ ಕಮಿಟಿಯವರ ಅಧ್ಯಕ್ಷತೆಯಲ್ಲಿ ಮುಂದುವರಿಸಿದೆ ಅಂತೇಳಿ ನಾನು ಸೆಷನ್ಗೆ ಹೋಗ್ತಾ ಇದ್ದೀನಿ. ನಾಳೆ ಬಜೆಟ್ ಇದೆ. ಕರ್ನಾಟಕ ರಾಜ್ಯದ ನಮ್ಮ ಸರ್ಕಾರದ ಬಜೆಟ್ ನಾಳೆ ಮಂಡನೆ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ. ನಾನು ಕೂಡ ವಿಶೇಷವಾಗಿ ಜಿಲ್ಲೆಗೆ ಮತ್ತು ತಾಲೂಕು ಕೂಡ ಈ ಬಜೆಟಲ್ಲಿ ಕೂಡ ಒಳ್ಳೆಯ ಅವಕಾಶ ತರಬೇಕು ಅಂತ ಪ್ರಯತ್ನ ಮಾಡಿದ್ದೀನಿ. ಹೋದ ಬಜೆಟಲ್ಲಿ ನಮ್ಮ ಜಿಲ್ಲೆಗೆ ಒಳ್ಳೆ ಅವಕಾಶ ಸಿಕ್ಕಿದೆ. ಅದರಲ್ಲಿ ಮಾಲೂರು ತಾಲೂಕಿಗೆ ಒಳ್ಳೆ ಅವಕಾಶ ಸಿಕ್ಕಿದೆ. ಏನು ನಮ್ಮ ಇಂಡಸ್ಟ್ರಿಯಲ್ ಕಾಡರ್ ರಸ್ತೆಯನ್ನು ಬಜೆಟಲ್ಲಿ ಅನೌನ್ಸ್ ಮಾಡಿ ತಾವೆಲ್ಲ ನೋಡಿದಿರಿ. ಇವತ್ತಿಗೆ 6 ದಿವಸ ಆಯಿತು, ಟೆಂಡರ್ ಕೂಡ ಕಾಲ ಆಗಿದೆ. 45 ದಿವಸ ಟೆಂಡರ್ಗೆ ಟೈಮ್ ಕೊಟ್ಟಿದ್ದಾರೆ. ಈಗಾಗಲೇ 6-7 ದಿವಸ ಆಗೋಯಿತು. ಇನ್ನೊಂದು ನನ್ನ ಪ್ರಕಾರ 37-38 ದಿವಸದಲ್ಲಿ ಟೆಂಡರ್ ಫೈನಲ್ ಆಗ್ತದೆ. ಏಜೆನ್ಸಿ ಯಾರು ಅಂತೇಳಿ ಫೈನಲ್ ಆಗ್ತದೆ. ಪಾಪ ಎಲ್ಲ ಕೆಲವರಿಗೆಲ್ಲ ಅನುಮಾನ ಇತ್ತು, ಏನೋ ಭಾಷಣದಲ್ಲಿ 2,000-3,000 ಕೋಟಿ ಅಂತಾರೆ, ಎಲ್ಲಿ ಅಂತ. ಇವತ್ತಾದರೂ ಟೆಂಡರ್ ನೋಡಿ, ಟೆಂಡರ್ ಕರೆದಿರೋದು ನೋಡಿ ಇವಾಗಾದರೂ ಕೂಡ ನಿಜ ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗಲಿ. ಅದ್ರ ಜೊತೆಗೆ ಏನು ನಮ್ಮದು 2 ಪ್ಯಾಕೇಜ್ ಟೋಟಲ್ಲು ಈ ಪ್ರಾಜೆಕ್ಟು ಸುಮಾರು 3,600 ಕೋಟಿಯಲ್ಲಿ ನಮ್ಮದು 2 ಪ್ಯಾಕೇಜ್ ಇದೆ. ವೇಮಗಲ್ಲಿಂದ ಮಾಲೂರು ತಿಮ್ಲಾಡಗಡೆವರೆಗೂ ಒಂದು, ಮತ್ತೆ ಮಾಲೂರಿಂದ ಹೊಸಕೋಟೆ ಫ್ಲೇವರು ಮತ್ತೆ ವೈಟ್ ಟಬರ್ ಏನು ಕಾಂಕ್ರೀಟ್ ರೋಡ್ ಈ 2 ಪ್ಯಾಕೇಜು ನಮಗೆ ಸೇರಿ. ಒಂದು ಪ್ಯಾಕೇಜು ಅದು ಸಪ್ರೇಟ್ ಇದೆ. ಈ 2 ಪ್ಯಾಕೇಜು ಕೂಡ ಸುಮಾರು 1,800-1,900 ಕೋಟಿ ಬರೀ ಫ್ಲೇಓವರ್ ಮತ್ತೆ ರಸ್ತೆಗೆ. ಅದು ಬಿಟ್ಟು ಆ ಜಮೀನು ಹಕ್ಕುವರಿ ಆಗ್ತದಲ್ಲ ಅದಕ್ಕೆ ಸಪ್ರೇಟ್. ಆ 2 ಸೇರಿದ್ರೆ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಗೆ, ನಮ್ಮ 2 ಪ್ಯಾಕೇಜ್ಗೆ ಸಂಬಂಧಪಟ್ಟಂಗೆ ಸುಮಾರು 2,100 ಚಿಲ್ಲರೆ ಕೋಟಿ ಇವತ್ತು ನಮ್ಮ ಸರ್ಕಾರ ಟೆಂಡರ್ ಪ್ರೋಸೆಸ್ ಅಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಆದಷ್ಟು ಬೇಗನೆ ಮುಖ್ಯಮಂತ್ರಿಗಳು ಬರ್ತಾರೆ. ಮುಖ್ಯಮಂತ್ರಿಗಳು ಬಂದು ಟೆಂಡರ್ ಫೈನಲ್ ಆದಮೇಲೆ ಮುಂದೆ ಪೂಜೆ ಮಾಡ್ತಾರೆ. ವಿಶೇಷವಾಗಿ ಈ ಸಾರಿ ಈ ಬಜೆಟ್ ಅಲ್ಲಿ ಕೂಡ ನಾನು ಮಾಲೂರು ತಾಲೂಕಿಗೆ ಒಂದು ಅವಕಾಶಗಳನ್ನು ಕೇಳಿದ್ದೀನಿ. ನನಗೆ ನಂಬಿಕೆ ಇದೆ ಆಗಬಹುದು ಅಂತ. ದೇವರು ಒಳ್ಳೇದು ಮಾಡಿ ನಾಳೆ ಈ ಸರ್ಕಾರದಲ್ಲೂ ಕೂಡ ವಿಶೇಷವಾಗಿ ಹಾಸ್ಪಿಟಲ್ ಅನ್ನ ಪ್ರಸ್ತಾಪ. ಮಾಲೂರು ತಾಲೂಕು ಏನು ಬಾಕಿ ಇಲ್ಲ. ಬಸ್ ಸ್ಟ್ಯಾಂಡ್ ಆಯಿತು 21 ಕೋಟಿ, 21.5 ಕೋಟಿಯಲ್ಲಿ. ಮಾಲೂರು ಕೆರೆ ಸುಮಾರು 34 ಕೋಟಿ ಚಿಲ್ಲರೆಯಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ. ಮತ್ತೆ ಹಳ್ಳಿಗಳಲ್ಲಿ ರಸ್ತೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಟೌನಲ್ಲಿ ಈಗಾಗಲೇ ಟೆಂಡರ್ ಪ್ರೋಸೆಸ್ ಆಗಿದೆ, ರಂಗಮಂದಿರ ಆಗಿದೆ. ಈಗ ಇನ್ನೊಂದು ಬಾಕಿ ಏನಂದ್ರೆ ಸುಮಾರು 56ನೇ ಇಸ್ವಿನಲ್ಲಿ ಹಾಸ್ಪಿಟಲ್ ಆಗಿರುತ್ತೆ. ಅದನ್ನ ಈ ಬಜೆಟ್ನಲ್ಲಿ ನಾನು ಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿದ್ದೆ. ನನಗೆ ನಂಬಿಕೆ ಇದೆ ನಮ್ಮ ಮಾಲೂರು ಹಾಸ್ಪಿಟಲ್ ಕೂಡ ಸುಮಾರು 40 ಕೋಟಿವರೆಗೂ ದುಡ್ಡು ಸಿಕ್ಕುವಂಥ ಅವಕಾಶ ಇದೆ ನನ್ನ ಬಜೆಟಲ್ಲಿ. ಅದರಿಂದ ನಾನು ಇವತ್ತು
ಸಭೆಯಲ್ಲಿ ಭಾಗವಹಿಸೋದಕ್ಕೆ ಹೋಗ್ತಾ ಇದ್ದೀನಿ. ಸಭೆಯನ್ನ ಮುಂದುವರಿಸಿ ತಹಸೀಲ್ದಾರರು ಮತ್ತು ಅಧ್ಯಕ್ಷರು ಅಂತ ಹೇಳಿದ್ದೀನಿ. ವಿಷಯ ಅಷ್ಟೇ ನಾನು ಇವತ್ತಿಲ್ಲಿ ಬಂದಿದ್ದು. ನಮಸ್ಕಾರ.